Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 23ನೇ ಪ್ರಶ್ನೆ. ಹೆಚ್ಚಿನ ಇಳುವರಿಯನ್ನು ನೀಡಲು ಬೀಜಗಳು ಹೊಂದಿರಬೇಕಾದ ಗುಣಗಳು ಯಾವುವು ಪ್ರಶ್ನೆ ಇದೆ. ಹೆಚ್ಚಿನ ಇಳುವರಿಯನ್ನು ನೀಡಲು ಬೀಜಗಳು ಯಾವ್ಯಾವ ಗುಣಲಕ್ಷಣಗಳನ್ನ ಹೊಂದಿರಬೇಕು? ಈಗ ನಾನು ಬಿತ್ತನೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕೈಗೆ ಸಿಕ್ಕಿದ ಬೀಜವನ್ನ ತಗೊಂಡೋಗಿ ಬಿತ್ತನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಮಾನದಂಡಗಳಿರ್ತವೆ. ಬೀಜಗಳು ಒಳ್ಳೆಯ ತಳಿಯದಾಗಿರಬೇಕು. ಬೀಜ ಯಾವಾಗಲೂ ಒಳ್ಳೆಯ ತಳಿಯದಾಗಿದ್ರೆ ಮಾತ್ರ ಉತ್ತಮ ಹಾಗೂ ಹೆಚ್ಚಿನ ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯವಾಗುತ್ತೆ. ಬೀಜ ಆರೋಗ್ಯಕರವಾಗಿರಬೇಕು. ಈಗ ಕೆಲವೊಮ್ಮೆ ಬೀಜವನ್ನ ಸರಿಯಾಗಿ ಸಂಗ್ರಹಣೆ ಮಾಡಿಲ್ಲ ಅಂದ್ರೆ, ಒದ್ದೆಯಾಗಿ ಹಸಿಯಾಗಿದ್ದಂತೆಯೇ ಸಂಗ್ರಹಣೆ ಮಾಡಿದ್ವಿ ಅಂದ್ರೆ ಅವಾಗ ಅದಕ್ಕೆ ಫಂಗಸ್ಗಳು ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರ್ತದೆ. ಆ ಸಂದರ್ಭದಲ್ಲಿ ಆ ಬೀಜ ಟೊಳ್ಳಾಗಿರ್ತದೆ, ಅದು ಆರೋಗ್ಯಕರವಾಗಿರೋದಿಲ್ಲ. ಹಾಗಾಗಿ ನಾವು ಆರೋಗ್ಯಕರವಾಗಿರುವಂತಹ ಬೀಜವನ್ನ ಮಾತ್ರ ಆರಿಸಿಕೊಳ್ಳಬೇಕು. ಬೀಜ ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿರುವಂತಹ ಬೀಜವನ್ನ ಆಯ್ಕೆ ಮಾಡಬೇಕು ಅವಶ್ಯಕವಾಗಿದೆ. ಬೀಜ ಉತ್ತಮ ಗುಣಮಟ್ಟದ್ದಾಗಿರಬೇಕು. ಬೀಜ ಯಾವಾಗ್ಲೂ ಉತ್ತಮ ಗುಣಮಟ್ಟದ್ದಾಗಿರ್ಬೇಕು. ಇಲ್ಲ ಅಂದ್ರೆ ನೋಡಿ ಏನಾಗುತ್ತೆ, ಕೆಲವೊಮ್ಮೆ ಈಗ ಯಾವ್ದಾದ್ರೂ ರೋಗ ಬಂತು ಅಂದ್ರೆ ಕೆಲವೊಮ್ಮೆ ಉತ್ತಮ ಗುಣಮಟ್ಟದ ಬೀಜ ಆಗಿದ್ರೆ ಅದಕ್ಕೆ ಬಹಳ ಸುಲಭವಾಗಿ ರೋಗಗಳು ಹಿಡಿಯೋದಿಲ್ಲ. ಆದ್ರೆ ಕಡಿಮೆ ಗುಣಮಟ್ಟದ ಬೀಜ ಆಗಿದ್ರೆ ರೋಗಗಳು ಬಹಳ ಬೇಗನೆ ಹಿಡಿದುಕೊಳ್ತವೆ. ಹಾಗೆ ಬೀಜ ಇಲ್ಲಿ ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಏನಾಗ್ತದೆ, ಈಗ ಬೀಜ ಆರೋಗ್ಯಕರವಾಗಿಲ್ಲ, ನಿಧಾನಕ್ಕೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಉಳಿದಿದ್ದೆಲ್ಲ ಬೆಳೆಗಳು ಕಟಾವಿಗೆ ಬಂದ್ರೂ ಕೂಡ ಇನ್ನೊಂದಿಷ್ಟು ಬೀಜಗಳು ಕಟಾವಿಗೆ ಬರದೆ ಹಾಗೆ ಅವಾಗಷ್ಟೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿರಬಹುದು. ಅವಾಗ ನಮ್ಗೆ ಕೊಯ್ಲಿನ ಸಂದರ್ಭದಲ್ಲಿ ಸಮಸ್ಯೆ ಆಗ್ತದೆ. ನಾವೀಗ ಮುಂದೆ ಯಾವ್ದಾದ್ರೂ ಬೀಜವನ್ನ ಬಿತ್ತನೆ ಮಾಡ್ಬೇಕು, ಮತ್ತೊಂದು ಬೆಳೆಯನ್ನ ಬೆಳಿತೀವಿ ಅಂದ್ರೆ ಆ ಸಂದರ್ಭದಲ್ಲಿ ನಮ್ಗೆ ಸಮಸ್ಯೆ ಆಗ್ತದೆ. ಹಾಗೆ ನಾವು ಹೆಚ್ಚಿನ ಇಳುವರಿಯನ್ನ ನೀಡ್ಲಿಕ್ಕೆ ಬೀಜಗಳು ಹೊಂದಿರಬೇಕಾದ ಗುಣಲಕ್ಷಣಗಳು ಯಾವ ಹೇಳಿದ್ರೆ ನೀವು, ಬೀಜವು ಒಳ್ಳೆಯ ತಳಿಯದಾಗಿರಬೇಕು, ಆರೋಗ್ಯವಾಗಿರಬೇಕು, ಸ್ವಚ್ಛವಾಗಿರಬೇಕು, ಉತ್ತಮ ಗುಣಮಟ್ಟದ್ದಾಗಿರಬೇಕು ಎನ್ನುವಂತಹ ಉತ್ತರವನ್ನ ಬರಿಬೇಕು. ಥ್ಯಾಂಕ್ ಯು.